आरसीबी IPL कपच्या झालेल्या चेंगराचेंगरी घटनेबाबत सरकारकडे अहवाल सादर करण्यात आला असून या प्रकरणाची सखोल चौकशी करून दोषींवर कठोर कारवाई करण्यात येईल असे जिल्ह्याचे पालकमंत्री सतीश जारकिहोळी यांनी स्पष्ट केले। शुक्रवारी बेळगावमध्ये पत्रकारांशी बोलताना ते सांगितले, संबंधित प्रकरणात दोषी असलेल्या पोलीस अधिकाऱ्यांवर आधीच कारवाई करण्यात आली आहे। अहवालाची संपूर्ण तपासणी केल्यानंतर दोषींना जबाबदार धरले जाईल असे त्यांनी सांगितले। ಹೌದು, ಹಾಗೆ ಸರ್ಕಾರ ಕೂಡ ಹೇಳಿದ್ರು, ಆಲ್ರೆಡಿ ಹೇಳಿದೆ ಆ ವಿಷಯನ ನಮ್ಮಿಂದ ಅನುಮತಿ ಇಲ್ಲದೆ ಮಾಡಿದಾರೆ ಅಂತ ಹೇಳಿದೆ। ಅದೇ ರಿಪೋರ್ಟಲ್ಲಿ ಬಂದಿದ್ದಾರೆ, ಅವ್ರು ಏನು ರಿಪೋರ್ಟ್ ಕೊಟ್ಟಿದ್ದಾರೆ ನೋಡೋಣ, ಎಲ್ಲ ಚರ್ಚೆ ಮಾಡಿ ನಿರ್ಧಾರ ಮಾಡಿದೆ ಸರ್ಕಾರ। ಈಗ ಕ್ರಿಕೆಟ್ ಬಿಟ್ಟು ಬೇರೆ ಕಾರ್ಯಕ್ರಮಕ್ಕಾದರೆ ಲೋಕೋಪಯೋಗಿ ಇಲಾಖೆ ಅನುಮತಿನ ಪಡೆಯಬೇಕು ಅಂತಿದೆ। ನಿಮ್ಮ ಇಲಾಖೆ ಅನುಮತಿ ಅಲ್ಲ, ಅದು ಯಾವ ಇಲಾಖೆನೂ ಅವರು ಅನುಮತಿ ಪಡೆದಿಲ್ಲ। ಮುಖ್ಯವಾಗಿ ಪೊಲೀಸ್ ಭಾಳ ಮುಖ್ಯ ಇರ್ತದೆ, ಯಾಕಂದರೆ ಅಂಥ ದೊಡ್ಡ ಕ್ರೌಡ್ಗೆ ಬಂದೋಬಸ್ತಿ ಮಾಡೋರು ಅವರು। ಸೊ ಹೀಗಾಗಿ ನ್ಯಾಯಮೂರ್ತಿಗಳು ಒಂದು ವರದಿ ಕೊಟ್ಟಿದ್ದಾರೆ। ಸೊ ಇನ್ನೂ ಚರ್ಚೆ ಆಗಬೇಕು, ಅದ್ರ ಮ್ಯಾಗ ಮುಂದೆ ಏನು ಮಾಡಬೇಕು ಅನ್ನೋದು ಆ್ಯಕ್ಷನ್ ಯಾರನ್ನ ಹೊಣೆ ಮಾಡ್ತೀವಿ ಅದು ನೋಡ್ಬೇಕು। ಚರ್ಚೆಯಲ್ಲಿ ಏನೇನು ರಿಪೋರ್ಟ್ ಭಾಳ ದೊಡ್ಡದು ಸುದೀರ್ಘ ರಿಪೋರ್ಟ್ ಇದೆ, ಅದು ದೊಡ್ಡ ರಿಪೋರ್ಟ್ ಇದೆ, ಸ್ಟಡಿ ಮಾಡಬೇಕು। ಸ್ಟಡಿ ಮಾಡೋದು ಸರ್ಕಾರ ಅದ್ರ ಬಗ್ಗೆ ಕ್ರಮ ಕೈಗೊಳ್ತಾರೆ। ಸರ್, ಈಗ ಬೆಳಗಾವಿಯಲ್ಲಿ ಉತ್ತಮವಾಗಿ ಮಳೆ ಆಗಿದೆ, ಇಡಕಲ್ ಡ್ಯಾಮ್ ಭರ್ತಿಯಾಗಿದೆ ಸರ್, ನೀರು ಬಿಡುಗಡೆ ಬಗ್ಗೆ ಏನಾದರೂ ಬಿಟ್ಟಿದ್ದಾರಲ್ಲ, ಈಗೆಲ್ಲ ಆಲ್ರೆಡಿ ಬಿಟ್ಟಿದ್ದಾರೆ, ಮುಂಚೆನೇ 5,000 ಅವಾಗ ಬಿಟ್ಟಿದ್ದಾರೆ, ಹೀಗೆ ಇದ್ದಾರೆ। ಸೊ ಅವಾಗ ಹೇಳಿದೆ, ಅದೆಷ್ಟು ಲಾಸ್ಟ್ ಟೈಮ್ ನೀವು ಕೇಳಿದಾಗ 5,000 ಬಿಡ್ಲಿಕ್ಕೆ, ಇವತ್ತೇನು ಜಾಸ್ತಿ ಬಿಟ್ಟಿರ್ಬೋದು, ಅವಾಗ 5,000 ಬಿಡ್ಲಿಕ್ಕೆ ಕೇಳಿದ್ವಿ, ಹಿಂದೆ ಎಷ್ಟು ಜಾಸ್ತಿ ಬರ್ತದೆ ಅದ್ರ ಮುಂದ್ಗಡೆ ಬಿಡ್ಲಿಕ್ಕೆ ಕೇಳಿದ್ವಿ ಅಷ್ಟೇ। ಅವ್ರ ಜೊತೆಗೆ ಮೀಟಿಂಗ್ ಆಗಿದೆ ರಿಗಾರ್ಡಿಂಗ್ ಡಿಸ್ಟ್ರಕ್ಷನ್ ಏನಾಗಿದೆ ಸರ್, ಏನು ಚರ್ಚೆ? 2 ವರ್ಷದಲ್ಲಿ ಏನು ಮಾಡಿದ್ದೀವಿ, ನಾವೇನೇನು ಕಾರ್ಯಕ್ರಮ ಮಾಡಿದ್ದೀವಿ, ಶಾಸಕರಿಗೆ ಅನುದಾನ ಎಷ್ಟು ಕೊಟ್ಟಿದ್ದೀವಿ, ಮತ್ತು ಮುಂದೆ ಏನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ, ಅದನ್ನು ಹೇಳಿದ್ದೀವಿ ಸರ್। KPCC ಅಧ್ಯಕ್ಷರ ಬಗ್ಗೆ ಏನಾದರೂ ಚರ್ಚೆ ಆಗಿದೆ? ಮೊದಲೇ ಡೆವಲಪ್ಮೆಂಟ್ ಅಷ್ಟೇ, ಕೇವಲ ಡೆವಲಪ್ಮೆಂಟ್ ಮಾತ್ರ। ಯಾವಾಗ ಆಗ್ಬೋದು ಸರ್ ಇದು ಅಧ್ಯಕ್ಷರ ಬದಲಾವಣೆ? ಯಾವಾಗ ಗೊತ್ತಿಲ್ಲ, ಅದು ಮಾಡೋರು ಹೈಕಮಾಂಡ್, ಅವ್ರು ನಮ್ಮ ವ್ಯಾಪ್ತಿಯಲ್ಲಿ ಇಲ್ಲ, ಅದು ಅವರೇ ಮಾಡ್ತಾರೆ, ಅವ್ರು ಯಾವಾಗ ಮಾಡ್ತಾರೆ ಕಾಯ್ಬೇಕಷ್ಟೇ। ಓಕೆ, ಥ್ಯಾಂಕ್ ಯು। दिल्लीतील नेत्यांची भेट ही केवळ विकासाच्या मुद्द्यावर झाली होती, कोणतीही राजकीय चर्चा झाली नसल्याचे त्यांनी सांगितले। विनोद कोलकार, KMM मराठी, बेळगाव।